ಕರ್ನಾಟಕದ ಹೃದಯ ಭಾಗದಲ್ಲಿ ಕಲ್ಲುಗಳ ನಡುವೆ ಗರ್ಜಿಸುವ ಒಂದು ಕೋಟೆ ಇದೆ. ಶತ್ರುಗಳಿಗೂ ಭಯ ಹುಟ್ಟಿಸಿದ ವೀರರ ರಕ್ತದಿಂದ ಬರೆಯಲ್ಪಟ್ಟ ಇತಿಹಾಸ ಹೊಂದಿರುವ ಕೋಟೆ ಅದೇ ಚಿತ್ರದುರ್ಗ ಕೋಟೆ. ಇದು ಕೇವಲ ಒಂದು ಕೋಟೆಯಲ್ಲ, ಪ್ರತಿ ಕಲ್ಲಿನಲ್ಲೂ ಯುದ್ಧದ ಕಥೆ ಇದೆ, ಪ್ರತಿ ಗೋಡೆಯಲ್ಲೂ ಧೈರ್ಯದ ಪ್ರತಿಧ್ವನಿ ಕೇಳಿಸುತ್ತದೆ. 7 ಬಲಿಷ್ಠ ಗೋಡೆಗಳಿಂದ ಆವರಿಸಲ್ಪಟ್ಟ ಈ ಕೋಟೆ ಶತ್ರುಗಳಿಗೆ ಅಜೇಯವಾದ ರಕ್ಷಣಾ ಕೋಟೆಯಾಗಿತ್ತು. ಬೆಟ್ಟಗಳ ಮೇಲೆಯೇ ನಿರ್ಮಿಸಲಾದ ಈ ಕೋಟೆ ಪ್ರಕೃತಿಯನ್ನೇ ಕವಚವಾಗಿ ಬಳಸಿಕೊಂಡಿತ್ತು. ಚಿತ್ರದುರ್ಗದ ಇತಿಹಾಸ ಹೇಳಬೇಕೆಂದರೆ ಒಂದು ಹೆಸರನ್ನು ಮರೆಯಲು ಸಾಧ್ಯವೇ ಇಲ್ಲ. ಅವಳು ಸಾಮಾನ್ಯ ಮಹಿಳೆಯಲ್ಲ, ಶೌರ್ಯದ ಪ್ರತಿರೂಪ. ಅವಳೇ ಒನಕೆ ಓಬವ್ವ. ಹೈದರಾಲಿಯ ಸೇನೆ ಗುಪ್ತ ದಾರಿಯಿಂದ ಕೋಟೆ ಪ್ರವೇಶಿಸಲು ಯತ್ನಿಸಿದಾಗ ಒಬ್ಬ ಧೈರ್ಯವಂತಿ ಮಹಿಳೆ ಅಡಿಗೆ ಮನೆಯ ಒನಕೆಯನ್ನು ಆಯುಧವನ್ನಾಗಿ ಮಾಡಿಕೊಂಡಳು. ಒಬ್ಬಳೇ ನಿಂತು ಒಬ್ಬೊಬ್ಬ ಶತ್ರುವನ್ನು ಹೊಡೆದುರುಳಿಸಿದ ಆ ಸಾಹಸ ಇಂದಿಗೂ ಕರ್ನಾಟಕದ ವೀರಗಾಥೆಯಾಗಿ ಉಳಿದಿದೆ. ಇಂದು ಚಿತ್ರದುರ್ಗ ಕೋಟೆ ಕೇವಲ ಪ್ರವಾಸಿ ತಾಣವಲ್ಲ, ಇದು ಕನ್ನಡಿಗರ ಹೆಮ್ಮೆ, ವೀರರ ನೆನಪು ಮತ್ತು ನಮ್ಮ ಇತಿಹಾಸದ ಅಮರ ಚಿಹ್ನೆ. ಕಲ್ಲುಗಳು ಮಾತಾಡುತ್ತಿದ್ದರೆ ಚಿತ್ರದುರ್ಗ ಕೋಟೆ 1000 ಯುದ್ಧಗಳ ಕತೆ ಹೇಳುತ್ತಿತ್ತು. ಧೈರ್ಯ, ತ್ಯಾಗ ಮತ್ತು ವೀರತನದ ಪ್ರತೀಕ ಚಿತ್ರದುರ್ಗ ಕೋಟೆ. ಇತಿಹಾಸ ಬದುಕಿರುವಾಗ ಜಾಗ ಕರ್ನಾಟಕದ ಹೆಮ್ಮೆ. ಚಿತ್ರದುರ್ಗ ಪ್ರದೇಶವನ್ನು ಮೊದಲು ಹಲವು ಸಣ್ಣ ರಾಜವಂಶಗಳು ಆಡಳಿತ ನಡೆಸುತ್ತಿದ್ದವು. ನಂತರ 17ನೇ ಶತಮಾನದಲ್ಲಿ ನಾಯಕ ವಂಶದ ಪಾಳೆಗಾರರು ಈ ಕೋಟೆಯನ್ನು ಬಲಿಷ್ಠವಾಗಿ ನಿರ್ಮಿಸಿದರು. ಅದರಲ್ಲೂ ಮದಕರಿ ನಾಯಕನ ಕಾಲದಲ್ಲಿ ಕೋಟೆ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆದಿತ್ತು. ಈ ಕೋಟೆಗೆ 7 ಬಲಿಷ್ಠ ಗೋಡೆಗಳಿವೆ. ಪ್ರತಿ ಗೋಡೆಯು ಶತ್ರುಗಳನ್ನು ತಡೆಯುವ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿತ್ತು. ಕೋಟೆಯೊಳಗೆ ಗುಪ್ತದಾರಿಗಳು, ನೀರಿನ ಕೊಳಗಳು, ದೇವಾಲಯಗಳು, ಆಯುಧ ಗೋದಾಮುಗಳು ಇದ್ದವು. ಬೆಟ್ಟಗಳ ಮೇಲೆಯೇ ಕೋಟೆ ನಿರ್ಮಾಣವಾಗಿದ್ದರಿಂದ ಶತ್ರುಗಳಿಗೆ ಕೋಟೆ ಗೆಲ್ಲುವುದು ಬಹಳ ಕಷ್ಟವಾಗಿತ್ತು. 1779ರಲ್ಲಿ ಹೈದರಾಲಿ ಸೇನೆ ಚಿತ್ರದುರ್ಗ ಕೋಟೆ ಮೇಲೆ ದಾಳಿ ಮಾಡಿತ್ತು. ಆ ಸಮಯದಲ್ಲಿ ಕೋಟೆಯ ರಕ್ಷಣೆಯಲ್ಲಿ ಮಹತ್ವದ ಘಟನೆ ನಡೆಯಿತು. ಶತ್ರುಗಳು ಒಂದು ಸಣ್ಣ ಗುಪ್ತ ದಾರಿಯಿಂದ ಕೋಟೆಯೊಳಗೆ ಪ್ರವೇಶಿಸಲು ಯತ್ನಿಸಿದರು. ಆ ಸಮಯದಲ್ಲಿ ಅಲ್ಲಿದ್ದ ಧೈರ್ಯವಂತೆ ಮಹಿಳೆ ಒನಕೆ ಓಬವ್ವ ತನ್ನ ಕೈಯಲ್ಲಿದ್ದ ಒನಕೆಯಿಂದ ಶತ್ರು ಸೈನಿಕರನ್ನು ಹೊಡೆದುರುಳಿಸಿದಳು. ಆಕೆಯ ಸಾಹಸದಿಂದ ಕೋಟೆ ಹಲವು ಕಾಲ ರಕ್ಷಿಸಲ್ಪಟ್ಟಿತು. ಇಂದಿಗೂ ಓಬವ್ವ ಕರ್ನಾಟಕದ ವೀರ ಮಹಿಳೆಯಾಗಿ ಗೌರವಿಸಲ್ಪಡುತ್ತಾಳೆ. ನಂತರ ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಕೋಟೆ ಸೇರಿತ್ತು. ಆಮೇಲೆ ಬ್ರಿಟಿಷರ ಕಾಲದಲ್ಲಿಯೂ ಚಿತ್ರದುರ್ಗ ಕೋಟೆ ಪ್ರಮುಖ ಸೈನಿಕ ಕೇಂದ್ರವಾಗಿತ್ತು. ಇದು ಚಿತ್ರದುರ್ಗ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಈ ಕೋಟೆಯನ್ನು ನೋಡಲು ಬರುತ್ತಾರೆ.